ಏಪ್ರಿಲ್ 9ರಂದು ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ಇರುವಂತದ್ದು. ಕೈಪಾಳ್ಯದಲ್ಲಿ ಬಗೆಹರಿಯದ ಟಿಕೆಟ್ ಫೈಟ್. ಏಪ್ರಿಲ್ 9ರಂದು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಇದೆ. ಆದರೆ ಕೈಪಾಳ್ಯದಲ್ಲಿ ಇನ್ನೂ ಕೂಡ ಟಿಕೆಟ್ನ ಫೈಟ್ ಬಗೆಹರಿದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವರಿಷ್ಠರ ಹೆಗಲಿಗೆ ಬಿದ್ದಿದೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಭಾರೀ ಪೈಪೋಟಿ ಇರುವಂತದ್ದು. ಶಾಮನೂರು ಶಿವಶಂಕರಪ್ಪನ ಮೊಮ್ಮಗ ಸಮರ್ಥ, ಮುಸ್ಲಿಂ ಮುಖಂಡ ಸೈಫುಲ್ಲಾ ಹೆಸರು ಫೈನಲ್ ಮಾಡಲಾಗಿದೆಯಂತೆ. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಮೇಶ್ ಮೇಟಿಯವರ ಹೆಸರು ಕೂಡ ಕೇಳಿಬಂದಿದೆ. ಮಲ್ಲಿಕಾರ್ಜುನ ಮೇಟಿಯವರ ಹೆಸರು ಹೈಕಮಾಂಡ್ಗೆ ರವಾನೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಏಪ್ರಿಲ್ 9ರಂದು ಈ ಒಂದು ತೆರವಾದಂತಹ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಇರೋದ್ರಿಂದ. ಆದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಗೊಂದಲ ಆವರಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ಗೊಂದಲ ಬಗೆಹರಿತಾ ಇಲ್ಲ. ಇದಕ್ಕೆ ಏನ್ ಕಾರಣ ಅಂತಂದ್ರೆ ಯಾರನ್ನು ನಿಲ್ಲಿಸೋದು, ಯಾವ ಸಮುದಾಯಕ್ಕೆ ಟಿಕೆಟ್ ಕೊಡೋದು. ನೋಡಿ, ಮುಸ್ಲಿಂ ಸಮುದಾಯದವರು ಕೂಡ ಹೆಚ್ಚಾಗಿ ಇರೋದ್ರಿಂದ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಹೇಗೆ ಗೆಲ್ಲಿಸೋದು ಅನ್ನುವಂತಹ ಒಂದಷ್ಟು ಅನುಮಾನಗಳು, ಒಂದಷ್ಟು ಕೌತುಕಗಳು ಕೂಡ ಇರುವಂಥದ್ದು. ಇದೇ ವಿಚಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಒಂದು ಎಮೋಷನಲ್ ಪಾಯಿಂಟ್ ಇಟ್ಕೊಂಡು ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾದಂತಹ ದಕ್ಷಿಣ ಕ್ಷೇತ್ರಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಮಗ ಅಂದ್ರೆ ಮೊಮ್ಮಗ ಸಮರ್ಥ ಅವರ ಹೆಸರು ಕೂಡ ಫೈನಲ್ ಆಗಿದೆ ಎನ್ನಲಾಗ್ತಾ ಇದೆ. ಅಥವಾ ಸಮರ್ಥ ಅವರಿಗೆ ಕೊಡ್ತಾರಾ, ಅಥವಾ ಮುಸ್ಲಿಂ ಮುಖಂಡ ಸೈಫುಲ್ಲಾ ಅವರ ಹೆಸರು ಕೂಡ ಇಲ್ಲಿ ಫೈನಲ್ ಆಗಿರುವಂಥದ್ದು. ಯಾರಿಗೆ ಕೊಡ್ತಾರೆ ಇವರಿಬ್ಬರ ಪೈಕಿ? ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಭಾರಿ ಕುತೂಹಲವನ್ನ ಕೂಡ ಮೂಡಿಸಿದೆ. ಏಪ್ರಿಲ್ 9ನೇ ತಾರೀಕು ಬೈ ಎಲೆಕ್ಷನ್ ಕೂಡ ನಡೀತಾ ಇರುವಂಥದ್ದು. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ಬಿಡೋಣ. ಬಾಗಲಕೋಟೆ ಮೇಟಿಯವರಿಂದ ಈಗಾಗಲೇ ತೆರವಾದಂತಹ ಕ್ಷೇತ್ರ. ಇಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇರುವಂಥದ್ದು. ಉಮೇಶ್ ಮೇಟಿಯವರ ಹೆಸರು ಕೂಡ ಕೇಳಿ ಬಂದಿದೆ. ಮಲ್ಲಿಕಾರ್ಜುನ ಮೇಟಿಯವರ ಹೆಸರು ಹೈಕಮಾಂಡ್ಗೆ ರವಾನೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಟಿಕೆಟ್ ಬಗ್ಗೆ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. 4 ಹೆಸರುಗಳನ್ನ ಫೈನಲ್ ಮಾಡಿ ವರಿಷ್ಠರಿಗೆ ರವಾನೆಯನ್ನ ಕೂಡ ಮಾಡಲಾಗಿದೆ. ಉಪಚುನಾವಣೆ ಗೆಲ್ಲಲು ಕಾಂಗ್ರೆಸ್ನಿಂದ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬೈ ಎಲೆಕ್ಷನ್ ಗೆಲ್ಲಲು ಪಕ್ಷದ ನಾಯಕರಿಂದ ರೂಪುರೇಷೆಯನ್ನ ಕೂಡ ರೂಪಿಸಲಾಗ್ತಾ ಇದೆ. ಇಂದು ಅಥವಾ ನಾಳೆ ಅಭ್ಯರ್ಥಿಯ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಟಿಕೆಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಚರ್ಚೆಯನ್ನ ಮಾಡಿ 4 ಹೆಸರುಗಳನ್ನ ಕೂಡ ಫೈನಲ್ ಮಾಡಿ ವರಿಷ್ಠರಿಗೆ ರವಾನೆಯನ್ನ ಕೂಡ ಮಾಡಲಿದ್ದಾರೆ. ಉಪಚುನಾವಣೆಯನ್ನ ಗೆಲ್ಲೇಬೇಕು. ಕಾಂಗ್ರೆಸ್ನಿಂದ ಸಕಲ ತಯಾರಿಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಬೈ ಎಲೆಕ್ಷನ್ ಗೆಲ್ಲೋಕೆ ಪಕ್ಷದ ನಾಯಕರು ಒಂದಷ್ಟು ರೂಪುರೇಷೆಗಳನ್ನ ಕೂಡ ರೂಪಿಸ್ಕೊಳ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಅಭ್ಯರ್ಥಿಯ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಭಾರೀ ಗೊಂದಲದ ನಡುವೆ ಯಾವ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸ್ತಾರೆ ಅನ್ನೋದು ಬಹುಮುಖ್ಯವಾದಂತಹ ಪ್ರಶ್ನೆಯಾಗಿರುವಂಥದ್ದು. ಈ ಪ್ರಶ್ನೆಗೆ ಉತ್ತರವನ್ನ ಹೈಕಮಾಂಡ್ ನಾಯಕರೇ ಕೊಡಬೇಕಾಗಿದೆ. ಯಾವಾಗ ಘೋಷಣೆ ಮಾಡ್ತಾರೆ ಅಭ್ಯರ್ಥಿಗಳ ಹೆಸರನ್ನ ಕಾದು ನೋಡಬೇಕಾಗಿದೆ.